ಫ್ರೆಂಡ್ಸ್, ಪುರಾಣದ ಪ್ರಕಾರ ಮನೆಯಲ್ಲಿ ನಾವು ಮಾಡುವ ಕೆಲವು ಸಣ್ಣ ತಪ್ಪುಗಳಿಂದ ದರಿದ್ರ ಒಕ್ಕರಿಸುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಮನೆಯಲ್ಲಿ ಮಾಡುವ ಕೆಲವು ಸಣ್ಣ ಕಾರ್ಯಗಳು ದರಿದ್ರವನ್ನು ಮನೆಯಿಂದ ಹೊರ ಹಾಕುತ್ತದೆ ಅಂತ ಪುರಾಣ ಹೇಳುತ್ತದೆ. ಹಾಗಾದರೆ ಬನ್ನಿ, ಮನೆಯಿಂದ ದರಿದ್ರನ ಹೊರಗಾಕೋಕ್ಕೆ ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಶುಕ್ರವಾರದಂದು ಮನೆಯ ಬಾಗಿಲಿಗೆ ಚೆಂಡು ಹೂವಿನ ಹಾರ ಹಾಕುವುದು, ಬಾಗಿಲ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವು ಇಡಬೇಕು. ಮನೆಯಲ್ಲಿ ಸಾಂಬ್ರಾಣಿ ಧೂಪದ ಹೊಗೆಯನ್ನು ಹಾಕಬೇಕು. ಮನೆಯ ಬಾಗಿಲ ಮುಂದೆ ಹಾಗೂ ಮನೆಯ ಒಳಗೆ ಶುಚಿಯಾಗಿ ಇರಬೇಕು. ಬೆಳಿಗ್ಗೆ ಎದ್ದ ನಂತರ ಬಾಗಿಲ ಮುಂದೆ ನೀರನ್ನು ಹಾಕಿ ತೊಳೆದು ರಂಗೋಲಿಯನ್ನು ಬಿಡಿಸಬೇಕು. ಶುಕ್ರವಾರದಂದು ಗೋಮೂತ್ರವನ್ನು ಬಾಗಿಲಿಗೆ ಹಾಕಿ ಮನೆಯ ಒಳಭಾಗದಲ್ಲಿ ಎಲ್ಲ ಕಡೆ ಪರೀಕ್ಷಿಸಬೇಕು. ಶುಕ್ರವಾರದಂದು ನಿಂಬೆಹಣ್ಣನ್ನು ಇಳಿ ತೆಗೆದು ಹೊಸ್ತಿಲ ಮೇಲೆ ಇಟ್ಟು 2 ಹೋಳುಗಳನ್ನಾಗಿ ಮಾಡಿ ಬಾಗಿಲ 2 ಕಡೆಯಲ್ಲೂ ಸಹ ಇಡಬೇಕು. ಅದೇ ರೀತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಂದು ತೆಂಗಿನಕಾಯಿಯನ್ನು ಬಾಗಿಲಿಗೆ ಇಳಿ ತೆಗೆದು ಚೂರು ಕಾಯಿ ಹಾಕಬೇಕು. ಶುಕ್ರವಾರ ಮತ್ತು ಮಂಗಳವಾರದಂದು ಬಾಗಿಲ ಮುಂದೆ ಕರ್ಪೂರವನ್ನು ಹಚ್ಚಬೇಕು. ಅದೇ ರೀತಿಯಾಗಿ ಪ್ರತಿದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚಿ ಪೂಜಿಸಬೇಕು. ಹಾಗೆ ಆರತಿ ದೀಪ, ಪೂಜೆ, ಬೆಂಕಿಯಂತಹ ಶುದ್ಧತೆಯ ಸಂಕೇತಗಳನ್ನು ಬಾಯಿಂದ ಊದುವ ಮೂಲಕ ನಂದಿಸಬಾರದು. ಆಗ್ನೇಯದಲ್ಲಿ ಅಂದರೆ ದೇವಸ್ಥಾನದ ಆಗ್ನೇಯ ಮೂಲೆಯಲ್ಲಿ ಧೂಪ ದ್ರವ್ಯ ಮತ್ತು ಹವನ ಕುಂಡದ ಸಾಮಗ್ರಿಗಳನ್ನು ಇಡಬೇಕು. ಮನೆಯ ಮುಖ್ಯ ದ್ವಾರದ ಬಲಭಾಗದಲ್ಲಿ ಸ್ವಸ್ತಿಕನ್ನು ಮಾಡಬೇಕು. ಮನೆಯಲ್ಲಿ ಜೇಡರ ಬಲೆಗಳು ಇದ್ದರೆ ಎಂದಿಗೂ ಅವನ್ನು ಅನುಮತಿಸಬೇಡಿ. ಅವನ್ನು ಆದಷ್ಟು ತೆಗೆದುಹಾಕಿ, ಅವು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತದೆ. ಹಾಗೆ ವಾರಕ್ಕೊಮ್ಮೆ ಸಮುದ್ರದ ಉಪ್ಪು ಅಥವಾ ಕಲ್ಲು ಉಪ್ಪಿನೊಂದಿಗೆ ಮನೆಯನ್ನು ಒರೆಸಿ. ಇದು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ. ಮತ್ತು ಪೂಜಾ ಕೋಣೆಯಲ್ಲಿ ಯಾವುದೇ ಪ್ರತಿಮೆಯ ಅಥವಾ ವಿಗ್ರಹಗಳಿದ್ದರೆ ಅದನ್ನು ಪೂಜಿಸಲು ವ್ಯವಸ್ಥೆ ಮಾಡಿ. ಹಾಗೂ ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತುಂಬುವ ಮೂಲಕ ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಇದು ಮನೆಯಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ ಹಾಗೂ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಿ ಮತ್ತು ಸಂಜೆ ತುಪ್ಪದ ದೀಪವನ್ನು ಬೆಳಗಿಸಿ. ಹಾಗೂ ಕೊನೆಯದಾಗಿ ಮನೆಯ ಮುಖ್ಯ ದ್ವಾರದಲ್ಲಿ ಚಪ್ಪಲಿ ಮತ್ತು ಬೂಟುಗಳನ್ನು ಇಡಬೇಡಿ. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮನೆಯ ಮುಂಭಾಗ ಅಥವಾ ಮುಖ್ಯ ದ್ವಾರವನ್ನು ಯಾವಾಗಲೂ ಅತಿ ಶುಚಿಯಾಗಿ ಇಟ್ಟುಕೊಳ್ಳಿ.